ಹಾಲು ತಂದಿದ್ದೀರಾ, ಮೊಸರು ಏನಕ್ಕೆ ತಂದಿಲ್ಲ? ಆಮೇಲೆ ಊಟಕ್ಕೆ ಮೊಸರು ಬಜ್ಜಿ ಮಾಡಿಲ್ಲ ಅಂತೀರಾ. ನಾನಿವತ್ತು ಮೊಸರು ಬಜ್ಜಿ ಕೇಳಲ್ಲ. ರೀ, ಕೊತ್ತಂಬರಿ ಸೊಪ್ಪು ಎಲ್ರಿ? ಆಮೇಲೆ ಉಪ್ಪಿಟ್ಟು ಚೆನ್ನಾಗಾಗ್ಲಿಲ್ಲ ಅಂದ್ರೆ ಅದಕ್ಕೂ 100 ಮಾತಾಡ್ತೀರಾ. ಇವತ್ತು ಉಪ್ಪಿಟ್ಟು ಬೇಡ, ಕೇಸರಿ ಬಾತ್ ಮಾಡು. ಕೇಸರಿ ಬಾತ್ ಮಾಡು. ಹೆಂಡತಿಯ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಯತ್ನಿಸಿದ ಗಂಡ. ವಾಹ್, ಏನ್ರಿ ಇದು? ಬಟ್ಟೆ ಈ ತರ ಮಾಡ್ಕೊಂಡಿದ್ದೀರಾ? ಇದನ್ನ ಹಾಕೊಳ್ಳೋ ಬಟ್ಟೆನೋ ನೆಲ ಒರೆಸೋ ಬಟ್ಟೆನೋ? ಇನ್ಮೇಲಿಂದ ನಿಮ್ ಬಟ್ಟೆನ ನೀವೇ ಒಕ್ಕೊಳ್ಳಿ. ಮುಖ ಇಲ್ಲಿ ನೋಡ್ತಿದ್ರ, ಪೇಪರ್ ಹೋದ್ರಿ. ಯಾವಳ ಇವಳು? ಅವಾಗಿಂದ ಹಿಂಗೆ ಆಡ್ತಾವಳೆ. ಬೆಳಗ್ಗೆ ಎದ್ದು ಕಸ ಗುಡಿಸೋದ್ರಿಂದ ರಾತ್ರಿ ಪಾತ್ರೆ ತೊಳೆದು ಮಲಗೋ ತನಕನೂ ನಾನೇ ಸಾಯ್ಬೇಕು. ಸರ್ಕೊಳ್ರಿ. ಇತ್ತೀಚೆಗೆ ಯಾಕೆ ಹಿಂಗೆ ಆಡ್ತಾವಳು ಇವಳು? ಈಗೀಗ ನನ್ನ ಹೆಂಡತಿ ಯಾಕೋ ವಿಚಿತ್ರ ಆಡ್ತಿದ್ದಾಳು. ಅದು ಲೋ, ಅವತ್ತು ನೀನು ಹೇಳ್ತಾ ಇದ್ದಲ್ಲ ನನ್ನ ಹೆಂಡ್ತಿ ಒಂಥರ ಆಡ್ತಾವಳೆ ಅಂತ. ಏನಾಯ್ತು? ಸರೋದ್ರಾ? ಓ ಅದಾ, 50 ವರ್ಷ ದಾಟ್ತಿದ್ದಾಗೆ ಲೇಡೀಸಿಗೆ ಬಾಡಿಯಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗ್ತದೆ. ಇದೇ ಕಾರಣಕ್ಕೆ ಅವ್ರು ಈ ತರ ಎಲ್ಲ ಆಡ್ತಾರೆ. ನೀನೇನು ಡಾಕ್ಟರ್ ತರ ಮಾತಾಡ್ತಾ ಇದೆಯಲ್ಲ, ನಿಂಗೆಲ್ಲ ಹೆಂಗ್ ಗೊತ್ತಿದೋ? ನನ್ನ ಹೆಂಡತಿನ ಆತ್ರೇಯ ಹಾಸ್ಪಿಟ್ಲ್ ಕರ್ಕೋಗಿದೆ, ಆವಾಗ್ಲೂ ಇದೆಲ್ಲ ನನ್ಗೆ ಗೊತ್ತಾಗಿತ್ತು. ಹೌದಾ? ಇರು, ಹಾಗಾದರೆ ನಾನು ನನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತೀನಿ. ನನ್ನ ಪ್ರೀತಿಯ ಎಲ್ಲ ಗಂಡಂದಿರೆ, ನೀವು ಇದೇ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಹಾಗಾದ್ರೆ ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ.